4 ವರ್ಷದಲ್ಲಿ ಅವ್ರ ಮೇಲೆ ಅದು ಬಂದಿದೆ. ಅವ್ರು ಎಲ್ಲಿಯಾದ್ರೂ ಕಮಿಷನ್ ಇಟ್ಬಿಟ್ಟು ತಗೊಂಡು ಹೋಗಿ ಅದೊಂದು ಇಲಾಖೆಗಳಿಲ್ವಾ, ಆ ಇಲಾಖೆಗಳಿಗೆ ನೀವು ತಗೊಂಡು ಪೂರಕವಾದ ಇದನ್ನ ಇಟ್ಬಿಟ್ಟು ಕುಡಿತಾ ಅವ್ರು ಹರೀಶ್ ಚಂದ್ರ ಕಣ್ ನಡ್ರಿ ಅವರು ದಾಖಲೆ ಇಟ್ಬಿಟ್ಟು ಕಂಪ್ಲೇಂಟ್ ಮಾಡಲಿ, ನಾವು ಆಗ ಅದಕ್ಕೆ ಕ್ರಮ ತಗೊಳ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸರ್? ಯಾಕೆಂದ್ರೆ ನಿಮ್ಮ ಪಕ್ಕದಲ್ಲೇ ಇವರು ಮೊದಲ ಆಕಾಂಕ್ಷಿ ಅವ್ರ ಆಕಾಂಕ್ಷೆ ಅಲ್ಲ, ಅವ್ರ ಆಕಾಂಕ್ಷೆ ಅಲ್ಲ, ಅವರು ನಮ್ಮ ಪಕ್ಷದ ದೊಡ್ಡ ಒಬ್ಬರು ಶ್ರೀಮಂತ ನಾಯಕರು. ಅವರು ಬಹುಶಃ ಇಡೀ ಅರಸೀಕೆರೆಯಲ್ಲಿ ಅವರು ಸಾಕಷ್ಟು ಸೋಲಿಲ್ಲದ ಸರ್ದಾರ ಅಂತ ಹೇಳ್ಬೋದು ಅಂತ ಇದು ಮಾಡಿದ್ದಾರೆ. ಹಾಸನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಕೊಡೋದು ಬಿಡೋದು ಅಂತ ಹೇಳ್ಬಿಟ್ಟು ಅದು ಯಾರಿಗೆ ಬಿಟ್ಟಿದ್ದು? ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ PCC ಪ್ರೆಸಿಡೆಂಟು, ಹೈಕಮಾಂಡ್ ತೀರ್ಮಾನ ತಗೋದು. ನಾನು ಅದ್ರ ವಿಚಾರದಲ್ಲಿ ನೋಡಿ, ನೀವು ಹೇಳ್ತಾ ಇರೋದು, ನಿಮ್ಗೆ ಹೇಳೋದು ನಿಮ್ಮ ರೈಟು, ನೀವು ಲೂಸ್ ಕೊಡೋದು ನಿಮ್ಮ ರೈಟು. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಅಂತ ಹೇಳಿದಾರ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನ್ಗೆ ಏನಾದ್ರು ಕೇಳಿದ್ರೆ ನಾನು CM ಅವ್ರ ಟೋನೇ ಚೇಂಜ್ ಆಗಿರ್ತಾರೆ. 1 ತಿಂಗಳ ಹಿಂದೆ 5 ವರ್ಷ ನಾನೇ CM ಅಂತಿದ್ರು. ಈಗ ಹೈಕಮಾಂಡ್ ಬಯಸಿದ್ರೆ ಕಂಟಿನ್ಯೂ ಆಗ್ತೀನಿ. 1 ನಿಮಿಷ ಕೇಳಿ, ಅವ್ರು ಯಾವತ್ತೂ ಅದನ್ನೇ ಹೇಳ್ತಾರೆ. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಹಾಗೆ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದು CLP ಮೀಟಿಂಗ್ ಕರೀತಾರೆ, ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೋತಾರೆ. ಆ ನಿರ್ಧಾರ ಈಗಲೂ ನಡೀತಾ ಇದೆ. ಅದಕ್ಕೆ ನೀವು ಯಾಕೆ ಇದು ಮಾಡ್ತೀರಾ? CLP ಮೀಟಿಂಗ್ ಯಾವಾಗ ಇದೆಯಾ ಮುಂದೆ? ನೋಡಿ, ಆ ಥರದ್ದು ಏನಿಲ್ಲ. ನನಗೆ ನೀವೇನಂದ್ರೆ ಭಾರಿ ಬುದ್ಧಿವಂತರಿದಾರ ನೀವು. ಯಾವುದೋ ಒಂದು ಪ್ರಶ್ನೆ ಕೇಳ್ಬಿಟ್ಟು ನನ್ನ ಕಡೆಯಿಂದ ಇದು ಮಾಡಕ್ಕೆ ಆಗೋದಿಲ್ಲ. ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಅದಕ್ಕೆ ಅಧಿಕಾರ ಇಲ್ಲ. ಅದು ಇರೋದು ಚೀಫ್ ಮಿನಿಸ್ಟರ್ ಇದ್ದಾರೆ, PCC ಪ್ರೆಸಿಡೆಂಟ್ ಇದ್ದಾರೆ, ಹೈಕಮಾಂಡ್ ಇದ್ದಾರೆ. ಅವ್ರು ತೀರ್ಮಾನ ತಗೋತಾರೆ. ಮೈಸೂರಲ್ಲಿ ಹೇಳಿದ್ದಾರೆ ಆಫ್ಟರ್ ಬಿಆರ್ ಎಲೆಕ್ಷನ್ ನವೆಂಬರ್ 15ಕ್ಕೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನನಗೆ ಗೊತ್ತಿಲ್ಲ. ನನಗೆ ಅವ್ರನ್ನ ನೀವು ಯಾವ ಪ್ರಶ್ನೆ ಕೇಳಿದಾರ, ಯಾರು ಉತ್ತರ ಕೊಟ್ಟಿದ್ದಾರೆ ಅವ್ರನ್ನೇ ಕೇಳಿ. ನನ್ನ ಕೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದಾ?